ಹಿಂದಿನ ವಿಡಿಯೋದಲ್ಲಿ ನೋಡಿದ ಹಾಗೆ ಈ ಜಾಗದಲ್ಲೆಲ್ಲ ತುಂಬಾನೇ ಹುಲ್ ಬೆಳ್ಕೊಂಡ್ಬಿಟ್ಟಿತ್ತು. ಅದೆಲ್ಲ ಒಂದಷ್ಟು ಕ್ಲೀನ್ ಮಾಡ್ದಾದ್ಮೇಲೆ ಸ್ವಲ್ಪ ಬೇಗ ಬರುವಂತ ಯಾವ್ದಾದ್ರು ಸಿಂಪಲ್ ಆಗಿರೋ ಒಂದ್ ಸೊಪ್ಪನ್ನ ಹಾಕೋಣ ಅಂತ ಅನ್ನಿಸ್ತು. ಹಾಕಕ್ಕೂ ಮುಂಚೆ ಮಣ್ಣು ಸ್ವಲ್ಪ ಬಿಸಿಲಲ್ಲಿ ಒಂದಿನ ಎಲ್ಲ ಒಣಗ್ಲಿ ಅಂತ ಬಿಟ್ಟಿದ್ವಿ. ಒಂದ್ ಹದಕ್ಕೆ ಅಂತ ಬಂದ ಮೇಲೆ ಸೊಪ್ಪುಗಳನ್ನ ಬೆಳೆಯೋದಕ್ಕೆ ಅಂತ ಚಿಕ್ಕ ಚಿಕ್ಕದಾಗಿ ಈ ರೀತಿ ಬೆಡ್ಗಳನ್ನ ರೆಡಿ ಮಾಡ್ಕೊಂಡ್ವಿ. ಸೊಪ್ಪು ಅಥವಾ ತರಕಾರಿಗಳು ಏನಾದ್ರೂ ಬೆಳಿಬೇಕು ಅಂತ ಇದ್ರೆ ಈ ರೀತಿ ಬೆಡ್ ಮಾಡೋದ್ರಿಂದ ರಿಸಲ್ಟ್ ತುಂಬಾ ಚೆನ್ನಾಗಿರತ್ತೆ. ಯಾಕಂದ್ರೆ ಮಣ್ಣಿನ ಲೆವೆಲ್ಗಿಂತ 1 ಅಥವಾ 1.5 ಅಡಿ ಈ ಮಣ್ಣನ್ನ ನಾವು ರೈಸ್ ಮಾಡಿರ್ತೇವೆ. ನಾವು ಎಷ್ಟು ಅಡಿಗೆ ಈ ಮಣ್ಣನ್ನ ರೈಸ್ ಮಾಡಬೇಕು ಅನ್ನೋದು ಇದರ ನಾವು ತರಕಾರಿ ಅಥವಾ ಸೊಪ್ಪು ಬೆಳೆಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೀವು ನೋಡ್ತಿರೋ ಹಾಗೆ ಇಲ್ಲಿ ಮೆಂತ್ಯ ಸೊಪ್ಪನ್ನ ಹಾಕ್ತಾ ಇರೋದು. ಮೆಂತ್ಯ ಸೊಪ್ಪಂತೂ ತುಂಬಾ ಬೇಗ ಬಂದ್ಬಿಡತ್ತೆ. ವಿತಿನ್ 5 days ಅಲ್ಲಿ ಅದರ ಮೊಳಕೆ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಬೆಡ್ ಅಲ್ಲಿ ಒಂದು 6-7 ಲೈನ್ ಮಾಡ್ಕೊಂಡ್ವಿ. ಯಾಕಂದ್ರೆ ಫಸ್ಟ್ 3 ಲೈನ್ಸ್ ಒಂದಷ್ಟು ಮೈಕ್ರೋ ಗ್ರೀನ್ಸ್ ಆಗಿ ಯೂಸ್ ಮಾಡ್ಕೊಳ್ಳೋಣ ಅಂತ ಮೆಂತ್ಯನ. ಯಾಕಂದ್ರೆ ಮೈಕ್ರೋ ಗ್ರೀನ್ಸ್ ಎಲ್ಲ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ವಿತಿನ್ 15 ಡೇಸ್ಗೆ ನಮಗೆ ಮೈಕ್ರೋ ಗ್ರೀನ್ಸ್ ಅಂತೂ ಆರಾಮಾಗಿ ಸಿಗತ್ತೆ. ಹಾಗೇನೆ ಇನ್ 3 ಲೈನ್ ಪೂರ್ತಿಯಾಗಿ ಮೆಂತ್ಯ ಸೊಪ್ಪು ಬರ್ಲಿ ಅಂತ ಹಾಗೆ ಬಿಟ್ಬಿಟ್ವಿ. ಸೊ ಈಗ ನೋಡ್ಬೋದು ವಿತಿನ್ 5 days ಅಲ್ಲಿ ಮೆಂತ್ಯ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ. ಸೊ ಈಗ ನೀವು ನೋಡ್ತಿರೋ ಹಾಗೆ ವಿತಿನ್ 15 days ಅಲ್ಲಿ ನಮಗೆ ಮೈಕ್ರೋ ಗ್ರೀನ್ಸ್ ರೆಡಿ ಆಗಿದೆ. ಇದನ್ನ ಹಾಗೆ ನಾವು ತೊಳೆದು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಕ್ವಿಕ್ ಆಗಿ ಬರುವಂತ ಸೊಪ್ಪುಗಳಲ್ಲಿ ಮೆಂತ್ಯ ಸೊಪ್ಪು ಕೂಡ ಒಂದು. ನಾವು ಮನೇಲಿ ಆರಾಮಾಗಿ ಇದನ್ನ ಬೆಳಿಬಹುದು ಅಂತ ಹೇಳ್ತಾ ಒನ್ಸ್ ಅಗೇನ್ ಹ್ಯಾಪಿ ಗ್ರೋಯಿಂಗ್.